ತುಮಕೂರಲ್ಲಿ ಕಿಡ್ನಾಪ್ ಆದ 10 ದಿನಗಳ ಬಳಿಕ ಮಗು ಪತ್ತೆಯಾಗಿದೆ. ಮಗುವನ್ನ ಮತ್ತೆ ತಾಯಿ ಮಡಿಲಿಗೆ ಸೇರಿಸಿದ್ದಾರೆ ಪೊಲೀಸರು. ಶಿರಾ ಪೊಲೀಸರಿಂದ ಇಬ್ಬರು ಕಿಡ್ನಾಪರ್ಗಳನ್ನ ಬಂಧಿಸಲಾಗಿದೆ. ತುಮಕೂರಲ್ಲಿ ಕಿಡ್ನಾಪ್ ಆದ 10 ದಿನಗಳ ಬಳಿಕ ಮಗು ಪತ್ತೆಯಾಗಿದೆ. ಮಗುವನ್ನ ಮತ್ತೆ ತಾಯಿ ಮಡಿಲಿಗೆ ಸೇರಿಸಿದ್ದಾರೆ ಪೊಲೀಸರು. ಶಿರಾ ಪೊಲೀಸರಿಂದ ಇಬ್ಬರು ಕಿಡ್ನಾಪರ್ಗಳನ್ನ ಬಂಧಿಸಲಾಗಿದೆ, ಬಂಧನ ಮಾಡಿದ್ದಾರೆ. 2.5 ವರ್ಷದ ಯುವರಾಜ್ ಕಿಡ್ನಾಪ್ ಆಗಿದ್ದಂತಹ ಮಗು ಮುಷ್ಟಿಗರಹಳ್ಳಿಯ ರಂಗಪ್ಪ ಎಂಬುವರ ಮಗ ಯುವರಾಜ್, ನರಸಯ್ಯ ಹಾಗೂ ಶಾಂತವೇರಿ ಬಂಧಿತ ಕಿಡ್ನಾಪರ್ಗಳಾಗಿದ್ದಾರೆ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಇದು. ಮಧುಗಿರಿ ತಾಲೂಕು ಐಡಿಹಳ್ಳಿ ಗ್ರಾಮದ ನರಸಯ್ಯ ಹಾಗೂ ಬೆಂಗಳೂರು ಕೋರಮಂಗಲ ನಿವಾಸಿ ಶಾಂತವೇರಿ ಬಂಧಿತ ಕಿಡ್ನಾಪರ್ಗಳಾಗಿದ್ದಾರೆ. ಜನವರಿ 31ರಂದು ಮಾಗೋಡು ಜಾತ್ರೆಯಲ್ಲಿ ಈ ಮಗು ಕಾಣೆಯಾಗಿತ್ತು. ಯುವರಾಜ್ ಎನ್ನುವ ಮಗು ಏನಿದೆ 2.5 ವರ್ಷದ ಮಗು, ಆ ಮಗು ಕಾಣೆಯಾಗಿತ್ತು. ಅಜ್ಜ ಪುಟ್ಟರಂಗಪ್ಪ, ಅಜ್ಜಿ ಲಕ್ಷ್ಮಮ್ಮ ಜೊತೆ ಜಾತ್ರೆಗೆ ಹೋಗಿದ್ದ ಯುವರಾಜ್. ಅಂದ್ರೆ ಆ ಮಗು ಜಾತ್ರೆಗೆ ಹೋಗಿತ್ತು ಅಜ್ಜ ಅಜ್ಜಿ ಜೊತೆ. ಮೊಮ್ಮಗ ಯುವರಾಜ್ನಿಗೆ ಜಾತ್ರೆಯನ್ನ ತೋರಿಸಲು ಅಜ್ಜ ಅಜ್ಜಿ ಇಬ್ರು ಅಂದ್ರೆ ಅಜ್ಜಿ ತಾತ ಇಬ್ರು ಕೂಡ ಕರೆದುಕೊಂಡು ಹೋಗಿದ್ರು. ಸಂಜೆ ವೇಳೆಗೆ ಯುವರಾಜ್ ಕಾಣೆಯಾಗಿತ್ತನ್ನ ತಂದೆ ರಂಗಯ್ಯನಿಗೆ ಈ ಅಜ್ಜ ಅಜ್ಜಿ ಏನಿದ್ರು ಮಾಹಿತಿಯನ್ನ ನೀಡಿದ್ರು. 10 ದಿನಗಳ ಬಳಿಕ ತಾಯಿ ಮಡಿಲನ್ನ ಸೇರಿದೆ ಯುವರಾಜ್ ಎನ್ನುವ ಮಗು. ಬೆಂಗಳೂರಿನ ಕೋರಮಂಗಲ ಬಳಿ ಯುವರಾಜನ ಪತ್ತೆ ಹಚ್ಚಿದ್ದಾರೆ ಶಿರಾ ಪೊಲೀಸರು. ತೇರು ನೋಡಲು ಜಾತ್ರೆಯಲ್ಲಿ ಉಳಿದುಕೊಂಡಿದ್ದಂಥ ಅಜ್ಜ ಅಜ್ಜಿ ಅವರನ್ನ ಕಣ್ತಪ್ಪಿಸಿ ಮಗುವನ್ನ ಕಿಡ್ನಾಪ್ ಮಾಡಲಾಗಿತ್ತು. ಮಗು ಮತ್ತೆ ಪತ್ತೆ ಮಾಡಲು ಪೊಲೀಸರು ಕೂಡ ಈಗಾಗಲೇ ತಂಡ ರಚನೆಯನ್ನ ಕೂಡ ಮಾಡಿದ್ರು. ಶಿರಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 2ನೇ ತಾರೀಕು ಒಂದು ಕಂಪ್ಲೇಂಟ್ ಬಂದಿರುತ್ತೆ. ದಟ್ ಒಂದು 2.5 ವರ್ಷ 2.5 year old ಮಗು ಒಬ್ಬರು ಕಾಣೆಯಾಗಿದ್ದರು ಅಂತ ಅವರು ತಂದೆ ತಾಯಿ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಸೊ ಕಂಪ್ಲೇಂಟ್ ಸಾರಾಂಶ ಏನಂದರೆ, ಕಂಪ್ಲೇಂಟ್ ತಂದೆ ಪುಟ್ಟರಂಗಯ್ಯ ಮತ್ತು ಅವರ ತಾಯಿ ಲಕ್ಷ್ಮಮ್ಮ ಅವರು ಆ ಮಗುನು ಕರ್ಕೊಂಡು ಜಾತ್ರೆ ಅಂತ ಹೇಳಿ ಮುಷ್ಟಿಗರಹಳ್ಳಿ ಗ್ರಾಮಕ್ಕೆ ಬಂದಿರ್ತಾರೆ, ಮಾಗೋಡು ಜಾತ್ರೆಗೆ. ಸೊ ಆ ಜಾತ್ರೆಯಲ್ಲಿ ಇದ್ದಾಗ 1ನೇ ತಾರೀಕು ಫೆಬ್ರವರಿ ಸಾಯಂಕಾಲ ಸುಮಾರು 7 ಗಂಟೆಗೆ ಯಾರೋ ಇಬ್ಬರು ಬಂದು ಆ ಮಗುನ ಕರ್ಕೊಂಡು ಹೋಗಿದ್ರು ಅಂತ ನಮಗೆ ಮಾಹಿತಿ ತಿಳಿದು ಬರುತ್ತೆ. ಸೊ ಅದ್ರ ಮೇಲೆ ನಾವು ಇಮಿಡಿಯೇಟಾಗಿ FIR ರಿಜಿಸ್ಟರ್ ಮಾಡಿ ಟೀಮ್ಸನ್ನು ಫಾರ್ಮ್ ಮಾಡಿದ್ವಿ. ಎಲ್ಲ ಕಡೆ ನಾವು ಇದು ಮಾಡಿದ್ವಿ. ಸೊ ಆದಷ್ಟು ಬೇಗ ನಾವು ಅದು ಸೆಕ್ಯೂರ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಕೊಡುವಾಗ ಸೊ ನಮ್ಮ ಪೊಲೀಸರೆಲ್ಲ ಪತ್ತೆ ಮಾಡಿ ಬ್ಯಾಂಗ್ಳೂರಲ್ಲಿ ಒಬ್ಬ ಲೇಡಿ ಶಾಂತ ಮೇರಿ ಅನ್ನೋರ ಮನೆಯಲ್ಲಿ ಮಗು ಇತ್ತೆ ಅನ್ನೋದು ಕಂಡು ಬಂದಿದೆ. ಆಮೇಲೆ ಅದು ಈ ಘಟನೆ ನಡೆದಿರುವ ಈ ಕಾರಣ ಏನನ್ನೋದು ತಿಳ್ಕೊಳ್ಳುವಾಗ ನರಸಯ್ಯ ಅನ್ನೋರು ಮತ್ತು ಈ ಶಾಂತ ಮೇರಿ ಇವರು ವರ್ಷಕ್ಕೆ ಅಕ್ಕ ತಮ್ಮ ಆಗಿರಬೇಕು. ಸೊ ಅವರಿಬ್ಬರೂ ಅರೆಸ್ಟ್ ಮಾಡಿ ನಾವು ಮಗುನು ಇದು ಮಾಡಿ ಸೆಕ್ಯೂರ್ ಮಾಡಿ ಅವ್ರ ತಂದೆ ತಾಯಿಗೆ ಕೊಡಲಾಗಿದೆ. ಇದೆಷ್ಟು ಪೊಲೀಸರು ಹೇಳ್ತಾ ಇರುವಂತಹ ವಿಚಾರ ಆಗಿದೆ. ಶಿರಾ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿತ್ತು. ಪೊಲೀಸರು ಕೂಡ 10 ದಿನಗಳಿಂದ ಮಗುಗಾಗಿ ಹುಡುಕಾಟವನ್ನು ನಡೆಸಿದ್ರು. ಕೊನೆಗೂ ಇದೀಗ ಕಿಡ್ನಾಪರ್ಗಳನ್ನ ಬಂಧಿಸಲಾಗಿದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಏನು ಅಂತ ಅಂದ್ರೆ, ಮಕ್ಕಳನ್ನ ನಾವು ಹೆಚ್ಚು ಜಾಗರೂಕತೆಯಿಂದ ನೋಡ್ಕೋಬೇಕಾಗುತ್ತೆ. ಯಾಕೆ ಅಂತಂದ್ರೆ ಕಳ್ಳಕಾಕರ ಹಾವಳಿ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಪ್ರಮುಖವಾಗಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಾವು ಮಕ್ಕಳ ಮೇಲೆ ಅತಿ ಹೆಚ್ಚು ಕಣ್ಣು ಹಿಡಬೇಕಾಗುತ್ತೆ. ಅವರ ಚಲನವಲನ ಹೇಗಿದೆ, ಎಲ್ಲಿ ಹೋದ್ರು, ಬೇರೆ ಯಾರಾದರೂ ಎತ್ಕೊಂಡಿದ್ದಾರಾ, ಹೀಗೆ ಅವರ ಮೇಲೆ ಹೆಚ್ಚು ಗಮನವನ್ನು ಹರಿಸಬೇಕಾಗುತ್ತೆ. ಇಲ್ಲಿ ಅಜ್ಜ ಅಜ್ಜಿ ಜಾತ್ರೆ ನೋಡಲು ಅಂತ ಅಂದರೆ ಜಾತ್ರೆಗೆ ಅಂತ ಹೇಳಿ ಆ ಮಗುವನ್ನು ಕರೆದುಕೊಂಡು ಹೋಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ಅಜ್ಜ ಅಜ್ಜಿಯ ಕಣ್ತಪ್ಪಿಸಿ ಈ 2.5 ವರ್ಷದ ಮಗುವನ್ನು ಕಿಡ್ನಾಪ್ ಮಾಡಲಾಗಿತ್ತು. ಪೊಲೀಸರು ಕೂಡ ಈಗಾಗಲೇ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ನಡೆಸಿದ್ರು. 10 ದಿನಗಳಿಂದಲೂ ಕೂಡ ಮಗುಗಾಗಿ ಹುಡುಕಾಟವನ್ನು ನಡೆಸಿದ್ರು. ಅದಾದ ಬಳಿಕ ಇದೀಗ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಏನು ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ, ಇಬ್ಬರು ವ್ಯಕ್ತಿಗಳು ಅವರೇ ಕಿಡ್ನಾಪರ್ಗಳಾಗಿದ್ದಾರೆ. ಈ ಮಗುವನ್ನ ಜಾತ್ರೆಯಲ್ಲಿ ಕಳ್ಳತನವನ್ನ ಮಾಡಿದ್ರು. ಪೊಲೀಸರ ಕಾರ್ಯಾಚರಣೆಯ ನಂತರ ಇದೀಗ ಪೊಲೀಸರು ಅವರಿಬ್ಬರನ್ನ ಬಂಧಿಸಿದ್ದಾರೆ. ಇನ್ನು ಪೊಲೀಸ್ ಸಿಬ್ಬಂದಿಗೆ SP ಅಶೋಕ್ KV ಪ್ರಶಂಸೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಸಾಕಷ್ಟು ಶ್ರಮ ವಹಿಸಿದ್ರು. ಗ್ರಾಮಸ್ಥರಿಂದಲೂ ಕೂಡ ಈಗಾಗಲೇ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ಕ್ಲೋಸ್ ಅಪ್ ಆಗಂಗೆ ಹೋಗ ಪಕ್ಕದಲ್ಲೇ ಹೋಗು. ಇಲ್ಲಿ ನೋಡಿ ಇಲ್ಲಿ